ಎಲ್ರಿಗೂ ನಮಸ್ಕಾರ. ಚಾನೆಲ್ಗೆ ಸ್ವಾಗತ. ಇವತ್ತು ಹಸಿ ಬಟಾಣಿ, ಈ ಸೀಸನ್ ಅಲ್ವಾ ಹಸಿ ಬಟಾಣಿದು, ಹಸಿ ಬಟಾಣಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಗ್ರೀನ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಎಳೆದು. ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಶುಂಠಿ, ಒಂದು ತುಂಡು ಶುಂಠಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಮಸಾಲೆ ರುಬ್ಬೋದಕ್ಕೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಒಂದು ಚಿಟಿಕೆ ಅರಿಶಿನ, ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಮೊದಲು ಹಸಿಮೆಣ್ಸಿನ್ಕಾಯಿ ನಾನು ಹುರ್ಕೊತೀನಿ, ಯಾವಾಗಲೂ ಗೊತ್ತಿದೆ ನನ್ನ ವಿಡಿಯೋ ನೋಡೋರಿಗೆ, ಯಾಕಂದರೆ ನಾನು ಹಸಿದು ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ ಒಂದು 2 ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಇದನ್ನು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೆಲ್ಲ ರುಬ್ಬೋದಕ್ಕೆ ತಗೊಂಡಿರೋದ್ರಿಂದ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನಾನು ಈ ಹಸಿಮೆಣ್ಸಿನ್ಕಾಯಿನ. ಈಗ ಈ ದೊಡ್ಡ ಸ್ಪೂನ್ ಇಲ್ಲ, 3 ಸ್ಪೂನ್ ಹಾಕ್ತಾಯಿದ್ದೀನಿ ಎಣ್ಣೆನ. ಹಾಗೆ 1 ಸ್ಪೂನು ತುಪ್ಪ ಹಾಕೋದ್ರಿಂದ ಯಾವುದೇ ಬಾತ್ಗಳಾಗಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದು ಹಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ದೊಡ್ಡದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಕೊತ್ತಂಬರಿ ಕರಿಬೇವು ಸಹ ಇದನ್ನು ಈ ಮಸಾಲೆ ರುಬ್ಬೋದ್ರಲ್ಲೇ ಮಾಡ್ಕೊಳ್ತೀನಿ, ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ನಲ್ಲ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಬೀನ್ಸ್ ತೊಗೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮುಚ್ಚಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಅಷ್ಟೊತ್ತಿಗೆ ಈ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಬಟಾಣಿ ತೊಗೊಂಡಿದ್ನಲ್ಲ, ಈ ಬಟಾಣಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೆಂದುಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತಟ್ಟೆ ಮುಚ್ಚೋಣ. ಈಗ ನೋಡಿ ಚೆನ್ನಾಗೆಲ್ಲ ಹಿಂಗೆ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗ ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಇದನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಸಾಲೆ ಕುದಿಯೋ ಥರ ಬಿಡಬೇಕು. ಆಮೇಲೆ ಅಕ್ಕಿ ಹಾಕೋಣ. ನೋಡಿ, ಈ ಥರ ಕುದೀತಾ ಇದೆ ಇದು. ಈ ಟೈಮಲ್ಲೇ ನಮ್ಮ ಟೇಸ್ಟ್ ನೋಡಿಕೊಂಡು ಟೇಸ್ಟಿಗೆ ಅನುಸಾರವಾಗಿ ಉಪ್ಪು ಅಥವಾ ಇನ್ನು ಸ್ವಲ್ಪ ಎಣ್ಣೆ ಏನಾದರೂ ಬೇಕಿದ್ದರೆ ಎಣ್ಣೆ ಹಾಕ್ಕೋಬೋದು. ಈಗ ರೈಸ್ ತೊಗೊಂಡಿದ್ದೀನಿ. ಈಗ ಅಕ್ಕಿ ಹಾಕೋಣ. ನಾನು ಮೀಡಿಯಮ್ ಸೈಜ್ 2 ಕಪ್ ಅಕ್ಕಿ ತೊಗೊಂಡಿದ್ನಲ್ಲ, ಅಕ್ಕಿ ಹಾಕ್ತಾಯಿದ್ದೀನಿ. ಮೂರು ಗ್ಲಾಸು ನೀರು ತೊಗೊಂಡಿದ್ದೀನಿ.
ಇದು ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಟಿಫನ್ನಿಗೆ ಚೆನ್ನಾಗಿರುತ್ತೆ. ಈಗ ಬಟಾಣಿ ಸೀಸನ್ ಅಲ್ವಾ, ಚೆನ್ನಾಗಿ ಮಾಡ್ಬೋದು. ಫ್ರೋಝನ್ ಬಟಾಣಿನೂ ಯೂಸ್ ಮಾಡಿ ಮಾಡ್ಬೋದು. ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿದರೆ ಚೆನ್ನಾಗಾಗುತ್ತೆ. ಒಂದೆರಡು ವಿಷಲ್ಲು ಕೂಗಿದ ಮೇಲೆ ಆಫ್ ಮಾಡಿಕೊಂಡ್ರೆ ಸಾಕು. ಕರೆಕ್ಟಾಗಿ ಬಂದಿದೆ. ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಎರಡು ಅಥವಾ ಮೂರು ವಿಜಲ್ ಹೊಡೆದಾದ್ಮೇಲೆ ಆಫ್ ಮಾಡಿಬಿಡೋಣ. ಈಗ ನಮ್ಮ ಹಸಿ ಬಟಾಣಿ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈ ಥರ ಬಂದಿದೆ. ನೀವು ಮನೇಲಿ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಗೆ ತಿಂದರೆ ಸೂಪರಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.